ಪಶ್ಚಿಮ ಘಟ್ಟಗಳ ಮೇಲೆ ಭಾರೀ ಪರಿಣಾಮ ಬೀರುವಂತಹ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಜಾರಿಗೊಳಿಸಲು ಸರ್ಕಾರ ಮುಂದಾಗಿರುವಂಥದ್ದು. ಈಗಾಗಲೇ ವರ್ಷದಿಂದ ಹೋರಾಟಗಳು, ಅಭಿಯಾನಗಳು, ಸಮಾವೇಶಗಳು ನಡೀತಾ ಇದೆ. ಇವತ್ತು ಕೂಡ ಬಂಗಾರಮಕ್ಕಿ ಮಹಾಸಂಸ್ಥಾನದ ಗುರೂಜಿಯಾಗಿರುವಂತಹ ಮಾರುತಿ ಗುರೂಜಿಯವರು ಕೂಡ ಚಾತುರ್ಮಾಸದ ಒಂದು ಸಂಕಲ್ಪವನ್ನು ಕೊಟ್ಟಿದ್ದಾರೆ. ಪರಿಸರ ಸಂರಕ್ಷಣೆಯ ಒಂದು ಉಳಿಸುವ ಉದ್ದೇಶದಿಂದ ಈ ಒಂದು ಸಂಕಲ್ಪವನ್ನು ಕೂಡ ಮಾಡಿರುವಂಥದ್ದು. ಅವ್ರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ. ಗುರುಗಳೇ, ಈಗ ಚಾತುರ್ಮಾಸದ ಪ್ರಯುಕ್ತ ಮುಖ್ಯ ಅಜೆಂಡವಾಗಿ ಪಶ್ಚಿಮ ಘಟ್ಟ ಸಂರಕ್ಷಣೆ ವಿಷಯವನ್ನು ಇಟ್ಕೊಂಡು ಮಾಡ್ತಾ ಇದ್ದೀರಿ. ಉದ್ದೇಶಗಳೇನು? ಇದರ ಉದ್ದೇಶ ಪರಿಸರ ಉಳಿದ್ರೆ ನಾವು ಉಳಿಲಿಕ್ಕೆ ಸಾಧ್ಯ. ನಾವು ಮುಂದಿನ ಯುವ ಪೀಳಿಗೆಗೆ ಏನಾದರೂ ಕೊಟ್ಟೋಗಬೇಕು ಅಂತಾದರೆ ಯಾವುದೋ ಆಸ್ತಿಯನ್ನು, ಅಂತಸ್ತನ್ನು, ಹಣವನ್ನು ಕೊಟ್ಟೋಗುವಂಥದ್ದಲ್ಲ. ನಮ್ಮ ಇಲ್ಲಿಯ ಪ್ರಕೃತಿಯನ್ನು ಉಳಿಸುವಂಥ ಕೆಲಸ ನಾವು ಮಾಡಬೇಕಾದ ಒಂದು ಅವಶ್ಯಕತೆ ಇದೆ. ಆ ಪ್ರಕೃತಿಯ ಉಳಿವಿನ ಸಂದೇಶವೇ ಈ ಚಾತುರ್ಮಾಸ್ಯದ ಪಶ್ಚಿಮ ಘಟ್ಟ ರಕ್ಷಣಾ ಚಾತುರ್ಮಾಸ್ಯ ಅನ್ನುವಂಥದ್ದು. ಯಾವ ರೀತಿಯಾಗಿ ಮಾಡ್ತಾಯಿದ್ರಿ? ಹಂತ ಹಂತವಾಗಿ ಯಾವ ರೀತಿಯಾಗಿ ಮಾಡ್ತೀವಿ? ಈ ವಿಚಾರದಲ್ಲಿ ಇವತ್ತು ಆರಂಭದಲ್ಲಿ ನಾವು ಮಾಧ್ಯಮದವರಿಗಾಗಿ ಒಂದು ಕಾರ್ಯಾಗಾರವನ್ನು ಸಂಕಲ್ಪ ಮಾಡಿದ್ವಿ, ವಿಚಾರ ಸಂಕಿರಣ ಅಂಥೇಳಿ. ಯಾಕೆಂದರೆ ಮಾಧ್ಯಮದವರಿಗೆ ವಿಚಾರ ಮನದಟ್ಟಾಯಿತು ಅಂತಾದರೆ ಇಡೀ ಸಮಾಜಕ್ಕೆ ನಾವು ಉತ್ತರ ಕೊಟ್ಟಂತಾಗ್ತದೆ. ಹಾಗಾಗಿ ಇಡೀ ಸಮಾಜಕ್ಕೆ ಉತ್ತರ ಕೊಡ್ತಕ್ಕಂಥ ಮುಖ್ಯ ಕೊಂಡಿಯಾಗಿರ್ತಕ್ಕಂಥ ಮಾಧ್ಯಮದವರಿಗೆ ಇವತ್ತು ಪ್ರಾತಃ ಕಾಲದಿಂದ ಈ ಮಧ್ಯಾಹ್ನದ ಈ ಕೊನೆಯ ಹಂತದವರೆಗೂ ಸಹ ನಾವು ಒಂದು ಕಾರ್ಯಾಗಾರವನ್ನು ಯೋಚನೆ ಮಾಡಿ ಪ್ರಶ್ನೋತ್ತರಗಳನ್ನು ಮಾಡಿ ಅವರಿಗೆ ಅದನ್ನು ಮಂದಟ್ಟು ಮಾಡ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಆರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಪ್ರತಿ ವಾರಕ್ಕೊಂದು ರೀತಿಯಲ್ಲಿ ಕಾರ್ಯಾಗಾರ, ಇದು ಇಲ್ಲಿಯ ಸಾರ್ವಜನಿಕರ ಕಾರ್ಯಾಗಾರ ಇರ್ಬೋದು, ವೈಜ್ಞಾನಿಕ ವಿಚಾರ ಇರ್ಬೋದು, ಹೊಸದಾಗಿ ಬರ್ತಕ್ಕಂಥ ವಿಜ್ಞಾನಿಗಳ ಒಂದು ಸಮಾವೇಶ ಇರ್ಬೋದು, ಪರಿಸರ ಆಸಕ್ತರ ಬಗ್ಗೆ ಆಗಿರ್ಬೋದು, ಅಲ್ಲಿ ಇಲ್ಲಿಯ ಪರ್ಯಂತರ ಹೋರಾಟ ಮಾಡಿದಂಥ ಅನೇಕ ಸಂಘಟನೆಗಳಿದ್ದಾವೆ, ಆ ಸಂಘಟನೆಗೆ ಬಲ ತುಂಬುವಂಥ ಕೆಲಸ ಇರ್ಬೋದು, ಅಥವಾ ಕಾನೂನಾತ್ಮಕವಾಗಿ ಏನಾಗ್ತದೆ ಅಂತ ಕಾನೂನು ಅರಿವಿನ ಒಂದು ವಿಚಾರ ಇರ್ಬೋದು. ಇದೆಲ್ಲವನ್ನು ಒಂದೊಂದು ವಾರದಲ್ಲಿ ಚಿಂತನೆ ಇಟ್ಟುಕೊಂಡು ಇದನ್ನು ಜನಸಾಮಾನ್ಯರಿಗೆ ಮುಟ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕಿದ್ದೇವೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಯೋಜನೆಯಿಂದ ಏನೇನು ಅನಾಹುತಗಳಾಗ್ಬೋದು, ಏನೇನು ತೊಂದರೆಗಳಾಗ್ಬೋದು? ಈ ಯೋಜನೆಯಿಂದ ನೇರವಾಗಿ ಇಡೀ ಮನುಕುಲಕ್ಕೆ ತೊಂದರೆ ಆಗ್ತದೆ. ಕೇವಲ ಮನುಕುಲ ಅಷ್ಟೇ ನಾವು ಬದುಕಬೇಕು ಯೋಚನೆ ಮಾಡಬಾರ್ದು. ಇಡೀ ಜೈವ ವೈವಿಧ್ಯಕ್ಕೆ ಹಾನಿ ಆಗ್ತದೆ. ಇಡೀ ಪರಿಸರವನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಂದನ್ನು ತೆಗೆದುಕೊಂಡ್ರೆ 86% ಅರಣ್ಯ ಭೂಮಿ ಇರುವಂಥದ್ದು. ಇವತ್ತು ಭೂಮಿ ಅಷ್ಟೇ ಇದೆ, ಆದರೆ ಅರಣ್ಯ ಎಷ್ಟು ಉಳ್ಕೊಂಡಿದೆ ಅಂತಂದರೆ 42.6 ಅಷ್ಟೇ % ಉಳ್ಕೊಳ್ಳಿದೆ. ಅಂದರೆ ಅರ್ಧಕ್ಕಿಂತ ಹೆಚ್ಚು ಅರಣ್ಯಗಳು ಇವತ್ತಿಗಾಗಲೇ ನಾಶ ಆಗಿ ಹೋಗಿದ್ದಾವೆ. ಈಗ ಇರುವಂಥದ್ದನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂತಾದರೆ ಇದು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಇರ್ಬೋದು, ಅಥವಾ ಯಾವುದೇ ರೀತಿಯ ಪರಿಸರ ವಿಚಾರದಲ್ಲಿ ಮಳೆ ಇವತ್ತು ಬರ್ತಾ ಇಲ್ಲ, ಮಳೆ ಬಗ್ಗೆ ಆಗಿರ್ಬೋದು, ಎಲ್ಲದಕ್ಕೂ ಕಾರಣ ಆಗ್ತಾ ಇದೆ. ಹಾಗೆ ಇದನ್ನು ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಮತ್ತು ಅವಶ್ಯಕತೆ ನಮ್ಮ ಮುಂದಿದೆ. ಯೋಜನೆ ವಿರೋಧದ ವಿಚಾರದಲ್ಲಿ ಸಾಕಷ್ಟು ವಿರೋಧಗಳು ಮತ್ತು ಬೆದರಿಕೆಗಳು, ಸವಾಲುಗಳು ಕೂಡ ಮಾರುತಿ ಗುರೂಜಿಯವ್ರಿಗೆ ಬಂದಿದ್ದರು. ಸರ್, ಯಾವ ರೀತಿಯಾಗಿ ತಾವು ಇದನ್ನು ಎದುರಿಸಿದ್ರಿ ಅಥವಾ ಏನೇನಾಗಿದೆ ತಮ್ಮ ಈ ವಿಚಾರದಲ್ಲಿ? ಈಗಾಗಲೇ ನಾವು ಹೇಳಿದ್ದೇವೆ. ನಾವು ಅದ್ರ ಬಗ್ಗೆ ಬಹುಶಃ ನಾನು ಲಕ್ಷ್ಯ ವಹಿಸಲಿಕ್ಕೆ ಇಷ್ಟಪಡೋದಿಲ್ಲ. ಅದು ಏನೇ ಬಂದರೂ ಸಹ ಎದುರಿಗೆ ಸಿದ್ಧ ಇರಬೇಕು. ನಾವು ಒಂದು ಹೋರಾಟ ಅಂದ ತಕ್ಷಣದಲ್ಲಿ ನಾವು ಅಂಜಿಕೊಂಡ್ರೆ ಅಥವಾ ಜೀವಕ್ಕೆ ಹೆದರ್ಕೊಂಡ್ರೆ ನಾವು ಹೋರಾಟಕ್ಕೆ ಹೋಗಲೇಬಾರ್ದು. ಹಾಗೆ ಅದನ್ನೆಲ್ಲವನ್ನು ಬಿಟ್ಟು ನಾವು ಹೋರಾಟಕ್ಕೆ ಹೊರಟಿದ್ದೇವೆ. ನಮ್ಮ ಸ್ಥಾನ, ಮಾನ, ಮತ್ತೊಂದು ಇನ್ನೊಂದು ಎಲ್ಲವನ್ನೂ ಬದಿಗಿಟ್ಟು ಪ್ರಾಣವನ್ನೂ ಸಹ ಅದನ್ನು ಒತ್ತಿಟ್ಟಾದರೂ ಸಹ ನಾವು ಈ ಒಂದು ಯೋಜನೆಯನ್ನು ನಿಲ್ಲಿಸ್ತೇವೆ ಅನ್ನೋದು ನಮ್ಮ ಅಭಿಪ್ರಾಯ. ಆರಂಭದಲ್ಲಿ ಗುರೂಜಿಯವ್ರ ಜೊತೆಗೆ ಇದ್ದಂಥವರು ಕೆಲವರು ದೂರ ಸರಿತಾ ಇದ್ದಾರೆ ಅಂತ ಹೇಳೋದು ಒಂದು ಆರೋಪ ಬರ್ತಾ ಇದೆ, ಮಾತುಗಳು ಕೇಳಿ ಬರ್ತಾ ಇದೆ. ಗುರೂಜಿ, ಹೇಗೆ ಸರ್ ತಾವು ಏಕಾಂಗಿಯಾಗಿ ಈ ರೀತಿಯಾಗಿ ಅಂದರೆ ಮಾಡ್ತಾಯಿದ್ದೀರಿ, ಸಾಕಷ್ಟು ಪರಿಶ್ರಮಗಳನ್ನು ಹಾಕ್ತಾಯಿದ್ದೀರಿ, ಯಾವ ರೀತಿಯಾಗಿ ಮುಂದೆ ಹೋರಾಟಗಳು ಯಾವ ರೀತಿಯಾಗಿರುತ್ತೆ? ಈ ವಿಚಾರದಲ್ಲಿ ನಾವು ಇಟ್ಟ ಹೆಜ್ಜೆ ಹಿಂಸರಿಯುವ ಪ್ರಶ್ನೆಗಳೇ ಇಲ್ಲ. ಆದರೆ ನಮ್ಮ ಜೊತೆಲಿರ್ತಕ್ಕಂಥವ್ರು ದೂರ ಇದ್ದಾರೆ ಅನ್ನೋದು ಬಹುಶಃ ತಪ್ಪು ಭಾವನೆ. ಬಹುಶಃ ಎಲ್ಲರೂ ಸಹ ನಮ್ಮ ಜೊತೆಲಿದ್ದಾರೆ. ಬಹುಶಃ ಈ ಒಂದು 2 ತಿಂಗಳಲ್ಲಿ ಬಹುಶಃ ಎಲ್ಲರಿಗೂ ಸಹ ಅದರ ಅರಿವಾಗ್ಬೋದು. ಹಿಂದೆ ನಮ್ಮ ಹೋರಾಟದಲ್ಲಿ ಯಾರ್ಯಾರು ಜೊತೆಗಿದ್ದರೋ ಅವರೆಲ್ಲರೂ ನಿಮಗೆ ಈ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸಿಗ್ತಾರೆ. ಎಲ್ಲರೂ ಸಹ ನಮ್ಮ ಜೊತೆಯಲ್ಲೇ ಇದ್ದಾರೆ. ಯಾರೂ ಸಹ ನಮ್ಮಿಂದ ದೂರ ಇವತ್ತಿಗೆ ಆಗಿಲ್ಲ. ಒಂದು ಕಡೆ ಹೋರಾಟಗಳು, ಸಭೆಗಳು ನಡೀತಾ ಇದೆ, ಜನಪ್ರತಿನಿಧಿಗಳು ತಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳೋ ಒಂದು ರೀತಿ ನಾಟಕ ಆಗ್ತಾರೆ, ಇನ್ನೊಂದು ಕಡೆ ಮತ್ತೊಂದು ರೀತಿಯ ಒಂದು ಡ್ರಾಮಾ ಮಾಡ್ತಾರೆ. ಏನಿದು ಗುರೂಜಿ? ಇದು ಒಡೆದಾಳುವ ನೀತಿ ರಾಜಕೀಯವಾಗಿ ಸಹಜ. ಯಾಕೆಂದರೆ ಅವರಿಗೆ ಬೇಕಾಗಿದ್ದು ವೋಟ್ ಬ್ಯಾಂಕ್ ಅಷ್ಟೇ. ಬಿಟ್ಟರೆ ಅಭಿವೃದ್ಧಿ ಆಗಿರಲಿ, ನಿಜವಾಗಿರ್ತಕ್ಕಂಥ ಪರಿಸರ ಕಾಳಜಿ ಆಗಿರಲಿ, ಜನಜಾಗೃತಿ ಆಗಲಿ, ಅಥವಾ ಜನರಿಗೆ ಬೇಕಾದ ಅನುಕೂಲ ಮಾಡಿಕೊಳ್ತಕ್ಕಂಥ ಯೋಚನೆಗಳು ಇವತ್ತಿನ ರಾಜಕೀಯ ಸ್ಥಿತಿಯಲ್ಲಿ ಇಲ್ಲ. ಹಿಂದೆ ರಾಜಕೀಯದಲ್ಲಿ ಒಂದು ಧ್ಯೇಯ, ಒಂದು ನಿಷ್ಠೆ ಇತ್ತು. ಇವತ್ತು ಅಂತಹ ನಿಷ್ಠೆಗಳನ್ನು ನಾವು ನೋಡಲಿಕ್ಕೆ ಬಹುಶಃ ಬೆರಳಿಕೆ ಜನಗಳು ಮಾತ್ರ ಇದ್ದಾರೆ ವಿನಃ ಇನ್ನುಳಿದಂಥವ್ರು ಎಲ್ಲರೂ ಸಹ ಸಮಯಕ್ಕೆ ತಕ್ಕಂತೆ ವರ್ತಿಸುವಂಥವರೇ ವಿನಃ, ಅವರ ಸ್ವಾರ್ಥಕ್ಕಾಗಿ ವರ್ತಿಸುವಂಥವರೇ ವಿನಃ ಸಮಾಜಕ್ಕೆ ಪೂರಕವಾಗಿ ವರ್ತಿಸ್ತಾ ಇಲ್ಲ. ಒಟ್ಟಿನಲ್ಲಿ ಪಶ್ಚಿಮ ಘಟ್ಟಗಳ ಮೇಲಾಗುತ್ತಿರುವ ದುಷ್ಪರಿಣಾಮಗಳು ಮತ್ತು ಈ ಹಿಂದೆ ಅಂದರೆ ಹೋರಾಟಗಳು ಮತ್ತು ಈ ತಮ್ಮ ಪ್ರಾಣ ಇರುವವರು ಕೂಡ ತಾವು ಈ ಹೋರಾಟವನ್ನು ಮುಂದುವರಿಸ್ತೇವೆ ಎಂಬ ಅಭಿಪ್ರಾಯವನ್ನು ಮಾರುತಿ ಗುರೂಜಿಯವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರೂಜಿ ಹತ್ರ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.